Hello everyone, I am Santosh. Today we are going to discuss the very important topic in DBMS, that is about transactions. ಅದರಲ್ಲಿ ಡರ್ಟಿ ರೀಡ್ ಪ್ರಾಬ್ಲಮ್ ಅನ್ನು ನಾವು ಸ್ಟಡಿ ಮಾಡೋಣ. ಓಕೆ, ಈ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಯಾವಾಗ ಅರೈಸ್ ಆಗ್ಬೋದು ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವಾಗಂದ್ರೆ ಟ್ರಾನ್ಸಾಕ್ಷನ್ಸ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಎಕ್ಸಿಕ್ಯೂಟ್ ಆಗ್ತಾ ಇರಬೇಕಾದ್ರೆ ಎರರ್ಸ್ ಬರೋ ಚಾನ್ಸಸ್ ಇರ್ತವೆ ಅಂತ ನಾವು ಹೇಳಿದ್ವಿ. ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಕನ್ಕರೆಂಟ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದ್ರೆ ಪ್ರಾಬ್ಲಮ್ಸ್ ಅರೈಸ್ ಆಗ್ತವೆ. ಅಂದರೆ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಎಟ್ ಎ ಟೈಮ್ ಎಕ್ಸಿಕ್ಯೂಟ್ ಆಗ್ತಾ ಇರಬೇಕಾದ್ರೆ ಪ್ರಾಬ್ಲಮ್ಸ್ ಅರೈಸ್ ಆಗ್ತವೆ. ಅದರಲ್ಲಿ ಒಂದು ಪ್ರಾಬ್ಲಮ್ ನಾವು ಸ್ಟಡಿ ಮಾಡಿದ್ವಿ, ಅದ್ಯಾವುದು ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್. ಓಕೆ, ಲೆಟ್ ಅಸ್ ಸಿ ಡರ್ಟಿ ರೀಡ್ ಪ್ರಾಬ್ಲಮ್. ಆ್ಯಂಡ್ ಟ್ರಾನ್ಸಾಕ್ಷನ್ ನೋಡ್ರಿ, ಯಾವಾಗಲೂ ಕಂಪ್ಲೀಟ್ ಆಗೋಕ್ಕಿಂತ ಮೊದಲು ಫೇಲ್ ಆಗ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಪ್ಲೀಟ್ ಆಗೋಕ್ಕಿಂತ ಮೊದಲು ಟ್ರಾನ್ಸಾಕ್ಷನ್ ಫೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಟ್ರಾನ್ಸಾಕ್ಷನ್ ಫೇಲ್ ಆದರೆ DBMS ಆಟೋಮೆಟಿಕ್ಲಿ ಆ ಟ್ರಾನ್ಸಾಕ್ಷನನ್ನು ಕ್ಯಾನ್ಸಲ್ ಮಾಡಿಬಿಡುತ್ತೆ. ಯಾಕಂದರೆ ಫೇಲ್ ಆಗಿದ್ದನ್ನು ಸಕ್ಸಸ್ಫುಲ್ ಅಂತ ಹೇಳೋಕ್ಕಾಗಲ್ಲ, ಅದು ಕ್ಯಾನ್ಸಲ್ ಆಗಲೇಬೇಕು. ಓಕೆ, ಫೇಲ್ ಯಾಕೆ ಆಗ್ಬೋದು? ಒಂದು ಟ್ರಾನ್ಸಾಕ್ಷನ್ ಯಾಕಾಗ್ಬೋದು? ಸಿಸ್ಟಮ್ ಕ್ರ್ಯಾಶ್ ಆಗ್ಬೋದು, ಅಥವಾ ಪವರ್ ಫೇಲ್ಯೂರ್ ಆಗಿರ್ಬೋದು, ಅಥವಾ ನೆಟ್ವರ್ಕಿಂಗ್ ಇಶ್ಯೂ ಆಗಿರ್ಬೋದು, ಅಥವಾ ಸಾಫ್ಟ್ವೇರಲ್ಲಿ ಏನಾದರೂ ಎರರ್ ಆಗ್ಬೋದು ಎಕ್ಸಿಕ್ಯೂಟ್ ಆಗುವಾಗ, ಅಥವಾ ಯೂಸರೇ ಆ ಟ್ರಾನ್ಸಾಕ್ಷನ್ ರನ್ ಆಗುವಾಗ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಇವೆಲ್ಲ ಕೇಸಸ್ ಇರ್ತವೆ. ಓಕೆ, ಒಂದು ಟ್ರಾನ್ಸಾಕ್ಷನ್ನು ಫೇಲ್ ಆಗ್ಬೋದು ಬಿಫೋರ್ ಇಟ್ ಈಸ್ ಕಂಪ್ಲೀಟೆಡ್. ಈ ಕೇಸಲ್ಲಿ ಈ ಡರ್ಟಿ ರೀಡ್ ಪ್ರಾಬ್ಲಮ್ ಅರೈಸ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಒಂದು ಟ್ರಾನ್ಸಾಕ್ಷನ್ ಇನ್ನೂ ಕಂಪ್ಲೀಟ್ ಆಗಿರಂಗಿಲ್ಲ, ಅವಾಗ ಅದನ್ನು ರೀಡ್ ಮಾಡೋಕ್ಕೆ ಟ್ರೈ ಮಾಡಿದರೆ ದಟ್ ಈಸ್ ಕಾಲ್ಡ್ ಡರ್ಟಿ ರೀಡ್ ಪ್ರಾಬ್ಲಮ್. ಓಕೆ, ಲೆಟ್ ಅಸ್ ಸಿ. ಹಂಗಂದರೆ ಟ್ರಾನ್ಸಾಕ್ಷನ್ ಫೇಲ್ ಆಗ್ಬೋದು ಅನ್ನೋದನ್ನು, ಯಾವಾಗ ಫೇಲ್ ಆಗ್ಬೋದು ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಓಕೆ, ಈಗ ಜಸ್ಟ್ ಒಂದು ಕ್ವಶನ್ ಮಾಡ್ರಿ. ವಾಟ್ ಹ್ಯಾಪನ್ಸ್ ಇಫ್ ಒನ್ ಟ್ರಾನ್ಸಾಕ್ಷನ್ ರೀಡ್ಸ್ ಡೇಟಾ that is not yet permanently saved? ಇನ್ನೂ ಅದು ಟ್ರಾನ್ಸಾಕ್ಷನ್ ಪರ್ಮನೆಂಟ್ ಆಗಿ ಸೇವ್ ಆಗೇ ಇಲ್ಲ, ಕಂಪ್ಲೀಟ್ ಆಗಿಲ್ಲ. ಅದನ್ನು ಇನ್ನೊಂದು ಟ್ರಾನ್ಸಾಕ್ಷನ್ ರೀಡ್ ಮಾಡೋಕ್ಕೆ ಟ್ರೈ ಮಾಡಿದರೆ, ಯಾಕಂದರೆ ಕನ್ಕರೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇರ್ತಾವೆ ಅಂತ ನಾನು ಹೇಳಿದ್ದೆ. ಕನ್ಕರೆಂಟ್ ಅಂದರೆ ಎಟ್ ಎ ಟೈಮ್ 2-3 ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇರ್ತವೆ. ಒಂದು ಟ್ರಾನ್ಸಾಕ್ಷನ್ ಇನ್ನೂ ಕಂಪ್ಲೀಟ್ ಆಗಿರಂಗೇ ಇಲ್ಲ, ಆವಾಗ ಇನ್ನೊಂದು ಟ್ರಾನ್ಸಾಕ್ಷನ್ ಅದನ್ನು ರೀಡ್ ಮಾಡೋಕ್ಕೆ ಟ್ರೈ ಮಾಡ್ಬೋದಾ? ಮಾಡಿದರೆ ಏನಾಗುತ್ತೆ ಅದನ್ನು ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ಕ್ವಶನಿಂಗ್ ಇಟ್. ಇನ್ನು ಕ್ವಶನ್ ಮಾಡ್ತಾನೆ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ವಾಟ್ ಹ್ಯಾಪನ್ಸ್ ಇಫ್ ಒನ್ ಟ್ರಾನ್ಸಾಕ್ಷನ್ ಅಂದರೆ ಲಾಜಿಕಲ್ ಗ್ರೂಪ್ ಆಫ್ ಆಪರೇಷನ್ಸ್. ಇಫ್ ಒನ್ ಟ್ರಾನ್ಸಾಕ್ಷನ್ reads data that is not yet permanently saved. ಅಂದ್ರೆ ಏನು? ಕಂಪ್ಲೀಟ್ ಆಗೇ ಇಲ್ಲ ಇನ್ನು ಟ್ರಾನ್ಸಾಕ್ಷನ್. ಅದನ್ನು ರೀಡ್ ಮಾಡಕ್ಕೆ ಟ್ರೈ ಮಾಡಿದರೆ ಏನಾಗ್ಬೋದು? ಈ ಕ್ವಶನ್ ಅರೈಸ್ ಆದರೆ ಡೆಫಿನೆಟ್ಲಿ ಈ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ. ಓಕೆ, ಮೊದಲು ನಾವು ಟ್ರಾನ್ಸಾಕ್ಷನ್ ಪರ್ಮನೆಂಟ್ಲಿ ಸೇವ್ ಯಾಕೆ ಆಗಲಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕಂದರೆ ಟ್ರಾನ್ಸಾಕ್ಷನ್ ಫೇಲ್ ಆಗಿರೋ ಚಾನ್ಸ್ ಇರುತ್ತಲ್ಲ, ಹಾಗಂದರೆ ಟ್ರಾನ್ಸಾಕ್ಷನ್ ಫೇಲ್ ಆಗ್ಬೋದು ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಎ ಟ್ರಾನ್ಸಾಕ್ಷನ್ ಮೇ ಎನ್ಕೌಂಟರ್ ಎ ಫೇಲ್ಯೂರ್. ಅಂದರೆ ಫೇಲ್ಯೂರ್ ಸಿಚುವೇಶನ್ ಬರ್ಬೋದು. ಫೇಲ್ಯೂರ್ ಯಾವಾಗ? ಬಿಫೋರ್ ಇಟ್ ಈಸ್ ಕಂಪ್ಲೀಟೆಡ್. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋಕ್ಕಿಂತ ಮೊದಲು ಅದು ಫೇಲ್ಯೂರ್ ಸ್ಟೇಜಲ್ಲಿ ಬರ್ಬೋದು, ಫೇಲ್ ಆಗ್ಬೋದು. ಅವಾಗ ಏನು ಮಾಡುತ್ತೆ? ಇನ್ ಸಚ್ ಕೇಸಸ್ DBMS ಕ್ಯಾನ್ಸಲ್ಸ್ ದಿ ಟ್ರಾನ್ಸಾಕ್ಷನ್.
DBMS cancels the transaction to avoid storing incorrect data. ಕರೆಕ್ಟ್ ಇಟ್ ಇಸ್, ಹೌದಲ್ಲ? ಯಾಕೆ ಹೆಂಗೆ ಹೇಳ್ರಿ? ಟ್ರಾನ್ಸಾಕ್ಷನ್ ಫೇಲ್ ಆಗಿದ್ದು ಆ ಡೇಟಾ ಸ್ಟೋರ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಪರ್ಚೇಸಿಂಗ್ ಸಮಥಿಂಗ್ ಆನ್ಲೈನ್ ಅಂತ ತಿಳ್ಕೊರಿ. ಏನೋ ಶಾಪಿಂಗ್ ಮಾಡ್ತಾ ಇದ್ದೀರಿ, ಪರ್ಚೇಸ್ ಮಾಡ್ತಾ ಇದ್ದೀರಿ, ಇನ್ನೂ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೇ ಇಲ್ಲ. ನೀವೇನೋ ಫೈನಲ್ ಸ್ಟೇಜಲ್ಲಿ ಪೇಮೆಂಟ್ ಟೈಮಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀರಿ. ಅವಾಗ ಅದು ಆರ್ಡರ್ ಆಗಬಾರ್ದಲ್ಲ. ನೀವು ಪೇಮೆಂಟ್ ಟೈಮಲ್ಲಿ ಕ್ಯಾನ್ಸಲ್ ಮಾಡಿದರೆ ಅದು ಆರ್ಡರ್ ಆಗಬಾರ್ದು. ಆರ್ಡರ್ ಆಗದೇ ಇರೋ ಥರ DBMS ವಿಲ್ ಕ್ಯಾಚ್ ಇಟ್, ಅದನ್ನು ಕ್ಯಾನ್ಸಲ್ ಮಾಡುತ್ತದೆ ಆಟೋಮೆಟಿಕಲಿ. ಎಲ್ಲ ಕಂಪ್ಲೀಟ್ ಆದರೆ ಮಾತ್ರ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್. ಒಂದು ಸ್ಟೇಜ್ ಫೇಲ್ ಆದರೂ ಇಟ್ ಈಸ್ ಫೇಲ್ಯೂರ್ ಆ್ಯಂಡ್ ಇಟ್ ಈಸ್ ಕರೆಕ್ಟ್ ಆಲ್ಸೋ. ಓಕೆ, ಹಾಗಂದರೆ ಯಾಕೆ ಫೇಲ್ ಆಗ್ಬೋದು ಟ್ರಾನ್ಸಾಕ್ಷನ್, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಓಕೆ, ರೀಸನ್ಸ್ ವೈ ಎ ಟ್ರಾನ್ಸಾಕ್ಷನ್ ಮೇ ಕ್ಯಾನ್ಸಲ್. ಏನೇನು ರೀಸನ್ಸ್ ಇರ್ಬೋದು? ರೀಸನ್ಸ್ ಆಫ್ ಟ್ರಾನ್ಸಾಕ್ಷನ್ ಫೇಲ್ಯೂರ್. ಓಕೆ, ಟ್ರಾನ್ಸಾಕ್ಷನ್ ಯಾಕೆ ಫೇಲ್ ಆಗ್ಬೋದು? ಸಿಸ್ಟಮ್ ಕ್ರ್ಯಾಶ್ ಆಗ್ಬೋದು, or power failure, or network failure, or software ಅಲ್ಲಿ ಎರರ್ ಆಗ್ಬೋದು. ದೇರ್ ಆರ್ ಸೋ ಮೆನಿ ಕೇಸಸ್. ಅಥವಾ ಯೂಸರೇ ಆಪರೇಷನನ್ನು ಕ್ಯಾನ್ಸಲ್ ಮಾಡ್ಬೋದು. ಯೂಸರ್ ಕ್ಯಾನ್ಸಲ್ಸ್ ದಿ ಆಪರೇಷನ್. ಲಾಸ್ಟ್ ಸ್ಟೇಜಲ್ಲಿ ಕ್ಯಾನ್ಸಲ್ ಮಾಡಿರ್ಬೋದು, ಅದಕ್ಕೋಸ್ಕರ ಟ್ರಾನ್ಸಾಕ್ಷನ್ ಫೇಲ್ ಆಗಿರ್ಬೋದು. ಓಕೆ, ಇವೆಲ್ಲ ಕೇಸಲ್ಲಿ ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ಟ್ರಾನ್ಸಾಕ್ಷನ್ ಫೇಲ್ ಆದರೆ ಅದು ಫುಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಅಂತ ಅರ್ಥ. ಆ ಎಕ್ಸಿಕ್ಯೂಟ್ ಆಗದೇ ಇರೋ ಇನ್ಫಾರ್ಮೇಷನ್ ಅಥವಾ ಆಪರೇಷನ್ ಸ್ಟೋರ್ ಆಗಬಾರ್ದು, ಆ ಡೇಟಾ ಸ್ಟೋರ್ ಆಗಬಾರ್ದು, ಬಿಕಾಸ್ ಇಟ್ ಈಸ್ ಇನ್ಕರೆಕ್ಟ್. ಓಕೆ, ಹಾಗಂದರೆ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಓಕೆ, ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್, ಸ್ಟೆಪ್ ಬೈ ಸ್ಟೆಪ್ ಹೌ ಇಟ್ ಹ್ಯಾಪನ್ಸ್ ಅನ್ನೋದನ್ನು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ವಿಡ್ರಾಲ್ ಆಫ್ ಮನಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್? ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಎಷ್ಟಿದೆ? 5000. ಓಕೆ, ಇಲ್ಲಿ ಅಟ್ ಎ ಟೈಮ್ 2 ಟ್ರಾನ್ಸಾಕ್ಷನ್ಸ್ ಆರ್ ರನ್ನಿಂಗ್. 2 ಟ್ರಾನ್ಸಾಕ್ಷನ್ಸ್ ಆರ್ ರನ್ನಿಂಗ್ ಬಿಕಾಸ್ ಕನ್ಕರೆಂಟ್ ಪ್ರಾಬ್ಲಮ್ಸ್ ನಾವು ಸ್ಟಡಿ ಮಾಡ್ತಾ ಇದ್ವಿ. 2 ಟ್ರಾನ್ಸಾಕ್ಷನ್ ರನ್ ಆಗ್ತಾ ಇದ್ದಾವೆ. 1ನೇ ಟ್ರಾನ್ಸಾಕ್ಷನ್ಗೆ T1 ಅಂತ ಕರೆಯೋಣ, 2ನೇ ಟ್ರಾನ್ಸಾಕ್ಷನ್ಗೆ T2 ಅಂತ ಕರೆಯೋಣ. ಓಕೆ, 1ನೇ ಟ್ರಾನ್ಸಾಕ್ಷನಲ್ಲಿ ಏನಾಗ್ತಾ ಇದೆ ಅಂದರೆ ವಿಡ್ರಾಲ್ ಆಫ್ ಮನಿ 1000 ರೂಪಿ ವಿಡ್ರಾಲ್ ಆಫ್ ಮನಿ ಆಗ್ತಾ ಇದೆ. 2ನೇ ಟ್ರಾನ್ಸಾಕ್ಷನ್ ಏನು ಮಾಡ್ತಾ ಇದೆ? ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದೆ. ಓಕೆ, ದೀಸ್ ಆರ್ 2 ಕೇಸಸ್. ಹಾಗಂದರೆ ಸ್ಟೆಪ್ ಬೈ ಸ್ಟೆಪ್ ಹೌ ಇಟ್ ರನ್ಸ್ ಅನ್ನೋದನ್ನು ನೋಡೋಣ. ಸ್ಟೆಪ್ 1. ಓಕೆ, T1 ಈಸ್ ದಿ ಫಸ್ಟ್ ಟ್ರಾನ್ಸಾಕ್ಷನ್. ಏನು ಮಾಡ್ತಾ ಇದ್ವಿ ನಾವು? ವಿಡ್ರಾಲ್ ಆಫ್ ₹1000. ಓಕೆ, ಸ್ಟೆಪ್ಸ್ ನಾನು ನೆಕ್ಸ್ಟ್ ಬರಿತೀನಿ. ಆಮೇಲೆ T2 ವಾಟ್ ಇಟ್ ಈಸ್ ಡೂಯಿಂಗ್? ಚೆಕ್ಕಿಂಗ್ ದ ಬ್ಯಾಲೆನ್ಸ್, ಚೆಕ್ ಬ್ಯಾಲೆನ್ಸ್ ಆಪರೇಷನ್. ಓಕೆ, ಈಗ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ಅಂತ ನೋಡೋಣ. ಬಿಫೋರ್ ವಿಡ್ರಾಲ್ ಬ್ಯಾಲೆನ್ಸ್ ಅಂತೂ ರೀಡ್ ಆಗಲೇಬೇಕು.
read operation will run. Read balance. ಫಸ್ಟ್ ಬ್ಯಾಲೆನ್ಸ್ ರೀಡ್ ಮಾಡಿಕೊಳ್ಳುತ್ತೆ. ಎಷ್ಟು ಬರುತ್ತೆ ಆನ್ಸರ್? 5000. ಕರೆಕ್ಟ್? ಎಸ್. ನೆಕ್ಸ್ಟ್, ಈಗ ವಿಡ್ರಾವಲ್ ಆಗಬೇಕು, ಹೌದಾ? ಹಾಗಂದ್ರೆ 1000 ರೂಪಾಯಿ ವಿಡ್ರಾವಲ್ ಆದರೆ ಎಷ್ಟು ಉಳಿಯುತ್ತೆ? ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಟ್ 5000 ಮೈನಸ್ 1000. ರಿಮೈನಿಂಗ್ ಅಮೌಂಟ್ ಎಷ್ಟು? 4000. ಓಕೆ, 4000 ವಿಡ್ರಾಲ್ ಆದಮೇಲೆ ಈ ಬ್ಯಾಲೆನ್ಸನ್ನು ರೈಟ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ಅಪ್ಡೇಟೆಡ್. ರೈಟ್ ಬ್ಯಾಲೆನ್ಸ್ ಎಷ್ಟು? 4000. ಇಷ್ಟು ಆಪರೇಷನ್ ಆಗಿದಾವ ಅಂತ ತಿಳ್ಕೊಳ್ಳೋಣ. ಅರ್ಥ ಮಾಡ್ಕೊಳ್ಳಿ. ರೈಟ್ ಅಂದರೆ ಟ್ರಾನ್ಸಾಕ್ಷನ್ ಪರ್ಮನೆಂಟ್ ಆಗಿ ಸೇವ್ ಆಗಿದೆ ಅಂತ ಅರ್ಥ ಅಲ್ಲ. ರೈಟ್ ಡಸಂಟ್ ಮೀನ್ ದ ಟ್ರಾನ್ಸಾಕ್ಷನ್ ಈಸ್ ಪರ್ಮನೆಂಟ್ಲಿ ಸೇವ್ಡ್. ಯಾವಾಗ ಟ್ರಾನ್ಸಾಕ್ಷನ್ ಪರ್ಮನೆಂಟ್ ಆಗಿ ಸೇವ್ ಆಗುತ್ತೆ? ಆಫ್ಟರ್ ಕಮಿಟ್. ಕಮಿಟ್ ಅನ್ನೋದನ್ನು ನಾವು ಸ್ಟಡಿ ಮಾಡಿದ್ದೀವಿ. ಕಮಿಟ್ ಅಂದ್ರೆ ಏನು? ಕಂಪ್ಲೀಟೆಡ್. ಬಟ್ ಈ ರೈಟ್ ಆದಮೇಲೆ ಫುಲ್ಲಿ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅರ್ಥ ಅಲ್ಲ. ಇಲ್ಲಿಯೂ ಈ ಸ್ಟೇಜಲ್ಲಿನೂ ಫೇಲ್ಯೂರ್ ಆಗ್ಬೋದು. ಈ ಸ್ಟೇಜಲ್ಲಿನೂ ಫೇಲ್ಯೂರ್ ಆಗ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಕನ್ಕರೆಂಟ್ ಆಗಿ ಟ್ರಾನ್ಸಾಕ್ಷನ್ ಎರಡನೇದು T2 ಕೂಡ ಈಗ ರನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. T2 ಏನು ಮಾಡಿಬಿಡುತ್ತೆ? ರೀಡ್ಸ್ ದ ಬ್ಯಾಲೆನ್ಸ್. ಇದೇ ಅಕೌಂಟದ್ದು ಬ್ಯಾಲೆನ್ಸ್ ರೀಡ್ ಮಾಡುತ್ತೆ. ಎಷ್ಟು ಬರ್ಬೋದು? 4000 ಓನ್ಲಿ. ಓಕೆ, ಯಾಕಂದರೆ ರೀಸೆಂಟ್ ಬ್ಯಾಲೆನ್ಸ್ ಇಸ್ 4000. ಅದನ್ನು ಈಗ ರೀಡ್ ಮಾಡಿಬಿಡುತ್ತೆ. ಬಟ್ ಈ T1 ಟ್ರಾನ್ಸಾಕ್ಷನ್ನು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಏನೋ ಫೇಲ್ಯೂರ್ ಆಯಿತು. T1 ಫೇಲ್ಸ್. ಕಮಿಟ್ ಆಗುವವರೆಗೂ ಕಂಪ್ಲೀಟ್ ಆಗೋದಿಲ್ಲ ಅದು. ಓಕೆ, ರೈಟ್ ಅಂದರೆ ಜಸ್ಟ್ ರೈಟ್ ಆಯಿತು. ಆ ಟೈಮಲ್ಲಿ ಏನೋ ಫೇಲ್ ಆಯಿತು. T1 ಫೇಲ್ಸ್. T1 ಫೇಲ್ ಆದರೆ ಈ ಕಂಪ್ಲೀಟ್ ಏನು ವಿಡ್ರಾವಲ್ ಪ್ರೊಸೆಸ್ ಸ್ಟಾಪ್ ಆಗಿಬಿಡುತ್ತೆ, ಅಥವಾ ಅದು ರೀಬೌಂಡ್ ಆಗುತ್ತೆ. ಅದಕ್ಕೇನಂತಾರೆ? ರೋಲ್ ಬ್ಯಾಕ್ ಆಗುತ್ತೆ. T1 fails and everything roll backs. ರೋಲ್ ಬ್ಯಾಕ್ ಆದರೆ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ? 5000 ಓನ್ಲಿ. ಬಟ್ ಟ್ರಾನ್ಸಾಕ್ಷನ್ 2ಗೆ ಗೊತ್ತಿರೋದೇನೀಗ? 4000. ಆ್ಯಕ್ಚುಯಲ್ ಕರೆಕ್ಟ್ ಬ್ಯಾಲೆನ್ಸ್ ಎಷ್ಟು? 5000. ಬಿಕಾಸ್ ಇನ್ನೂ ಇದು ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಆಗಿಲ್ಲ, ಫೇಲ್ ಆಯಿತು. ಬಟ್ T2 ಏನು ರೀಡ್ ಮಾಡಿದೆ? 4000 ಅಂತ ರೀಡ್ ಮಾಡಿತು ನೋಡ್ರಿ ಇಲ್ಲಿ. ವಿಚ್ ಈಸ್ ಅ ಬ್ಯಾಡ್ ಡೇಟಾ. ಹಿಯರ್ ಯು ಕ್ಯಾನ್ ಸಿ T2 ಆಲ್ರೆಡಿ read 4000, but T1 failed. So T1's all changes are cancelled. ಇಲ್ಲೇನು ವಿಡ್ರಾವಲ್ ಪ್ರೊಸೆಸ್ ಇತ್ತು ಎಲ್ಲನೂ ಕ್ಯಾನ್ಸಲ್ ಆಗಿಬಿಡ್ತು. ಅಂದರೆ ಆ್ಯಕ್ಚುಯಲ್ ಬ್ಯಾಲೆನ್ಸ್ ಎಷ್ಟು ಉಳಿತು? 5000 ಓನ್ಲಿ. ಬಟ್ T2 ಏನು ರೀಡ್ ಮಾಡ್ತು? 4000. ದಿಸ್ ಈಸ್ ವಾಟ್? ಬ್ಯಾಡ್ ಡೇಟಾ, ಬ್ಯಾಡ್ ರೀಡಿಂಗ್, ಡರ್ಟಿ ರೀಡಿಂಗ್ ಅಂತ ಕರೀತಾರೆ. ಹಿಯರ್ T1 failed, so T1's all changes are cancelled. ಅದನ್ನು ನೀವು ಬರಿಬೋದು. ನಾನು ಬರಿತೀನಿ ನೋಡ್ರಿ. ಹಿಯರ್ T1 failed and fail ಆಗಿದ್ದಕ್ಕೆ so T1's all changes are cancelled.
T1 ಟ್ರಾನ್ಸಾಕ್ಷನಲ್ಲಿ ಏನೇನಾಗಿದೆನೋ ಎಲ್ಲ ಕ್ಯಾನ್ಸಲ್ ಆಯಿತು, ಬಿಕಾಸ್ ಟ್ರಾನ್ಸಾಕ್ಷನ್ ಆಗೇ ಇಲ್ಲ, ಫೇಲ್ ಆಗಿಬಿಡ್ತು. ಅಟ್ ದಿ ಎಂಡ್ ಎಲ್ಲಾನು ಆಪರೇಷನ್ ಮುಗಿದ್ರೆ ಮಾತ್ರ ವಿ ಕ್ಯಾನ್ ಸೇ ಟ್ರಾನ್ಸಾಕ್ಷನ್ ಈಸ್ ಕಂಪ್ಲೀಟೆಡ್ ಅಂಟಿಲ್ ಇಟ್ ಈಸ್ ಕಮಿಟ್ ಆಗಬೇಕದು ಫೈನಲಿ. ಬಟ್ ಕಮಿಟ್ ಆಗೋಕ್ಕಿಂತ ಮೊದಲೇ T2 ಏನು ಮಾಡಿದೆ, ಬ್ಯಾಡ್ ಡೇಟಾ ರೀಡ್ ಮಾಡಿತು ನೋಡ್ರಿ. ಹಿಯರ್ you can also see in the fourth step, you can see T2 has already accessed ಅಥವಾ read 4000. T2 ಪ್ರಕಾರ ಬ್ಯಾಲೆನ್ಸ್ ಎಷ್ಟು, 4000, ಬಿಕಾಸ್ ಅದು ಕಂಪ್ಲೀಟ್ ಆಗದೇ ಇರೋ ಟ್ರಾನ್ಸಾಕ್ಷನ್ ಅನ್ನ ರೀಡ್ ಮಾಡಿದೆ. That's why it is called dirty read. ಕರೆಕ್ಟ್ ಆದ ಡೇಟಾನ ರೀಡ್ ಮಾಡಲಿಲ್ಲ. ಓಕೆ, ಅದು ನಾವಿಲ್ಲಿ ಕಂಟಿನ್ಯೂ ಮಾಡೋಣ. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಟ್ರಾನ್ಸಾಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದನ್ನು ಮೊದಲೇ ರೀಡ್ ಮಾಡಿಬಿಟ್ರೆ ದಿಸ್ ಪ್ರಾಬ್ಲಮ್ ವಿಲ್ ಅಕರ್. ದಿಸ್ ಇಸ್ ದ ಪ್ರಾಬ್ಲಮ್. ಅದಕ್ಕೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಚೆಕ್ ಮಾಡಬೇಕು. ಅಂಟಿಲ್ ಕಮಿಟ್ ಇಟ್ ವಿಲ್ ನೆವರ್ ಕಂಪ್ಲೀಟೆಡ್. ಓಕೆ, ದಟ್ಸ್ ವೈ ವಿ ಯೂಸ್ ಆಲ್ ದಿ ಆಪರೇಷನ್ಸ್ ಆದ್ಮೇಲೆ ನಾವೇನು ಯೂಸ್ ಮಾಡ್ತೀವಿ, ಕಮಿಟ್ ಅಂತ ಬರಿತೀವಿ. ಕಮಿಟ್ ಕಂಪ್ಲೀಟ್ಸ್ ಟ್ರಾನ್ಸಾಕ್ಷನ್ಸ್. ಓಕೆ, ಹಂಗಂದ್ರೆ ಆ್ಯಕ್ಚುಯಲ್ ಇದ್ರ ಪ್ರಕಾರ ನೋಡ್ರಿ, ಆ್ಯಕ್ಚುಯಲ್ ಬ್ಯಾಲೆನ್ಸ್ ಶುಡ್ ಬಿ 5,000 only, rupees 5,000. But T2 has already read. But T2 ಪ್ರಕಾರ, transaction 2 ಪ್ರಕಾರ already read rupees 4,000 as balance. Correct? This is wrong information. ಯಾಕಂದ್ರೆ ಆ್ಯಕ್ಚುಯಲ್ ಬ್ಯಾಲೆನ್ಸ್ 5,000 ಅಂತ ಬರಬೇಕಾಗಿತ್ತು. T2ಗೆ ರಾಂಗ್ ಇನ್ಫಾರ್ಮೇಷನ್ ಸಿಕ್ತು. ಅದಕ್ಕೇನಂತಾರೆ, ಡರ್ಟಿ ರೀಡ್ ಅಂತ ಕರೀತಾರೆ. ದಿಸ್ ಇಸ್ ವಾಟ್ ಡರ್ಟಿ ರೀಡ್. ವೈ ಇಟ್ ಈಸ್ ಕಾಲ್ಡ್ ಡರ್ಟಿ ರೀಡ್? ಬಿಕಾಸ್ T2 read unconfirmed data, temporary data that was later cancelled. The data is called dirty data. ಟೆಂಪರರಿ ಡೇಟಾನ ರೀಡ್ ಮಾಡ್ತು, ಅದಕ್ಕೆ ನಾವು ಡರ್ಟಿ ಡೇಟಾ ಅಂತ ಕರಿತೀವಿ. ಟೆಂಪರರಿ ಡೇಟಾ ಈಸ್ ನಾಟ್ ಕರೆಕ್ಟ್. ಅನ್ಕನ್ಫರ್ಮ್ ಡೇಟಾ, ಇನ್ನು ಕನ್ಫರ್ಮೇಷನ್ ಸಿಕ್ಕಿರಲಿಲ್ಲ, ಅವಾಗೆ ರೀಡಿಂಗ್ ಆಯಿತು. ದಟ್ಸ್ ವೈ ಇಟ್ ಈಸ್ ಡರ್ಟಿ ಡೇಟಾ. ಡರ್ಟಿ ಡೇಟಾ ಅಂತ ಯಾಕೆ ಕರೀತಾರೆ ಅದನ್ನು ಕೂಡ ನಾವು ಬರೆಯೋಣಂತೆ. Why it is called dirty or dirty read? Why is it called dirty read? Because T2 read unconfirmed data. ಇನ್ನು ಕನ್ಫರ್ಮೇಷನ್ ಆಗಿರಲಿಲ್ಲ, ಇನ್ನು ಕಂಪ್ಲೀಟ್ ಆಗಿರಲಿಲ್ಲ, ಆ ಡೇಟಾನ ರೀಡ್ ಮಾಡ್ತು. ಅಥವಾ ಟೆಂಪರರಿ ಡೇಟಾ, ಅಥವಾ ಡೇಟಾ ದಟ್ ವಾಸ್ ಆಪರೇಷನ್ ದಟ್ ವಾಸ್ ಕ್ಯಾನ್ಸಲ್ಡ್. ಡೇಟಾ ದಟ್ ವಾಸ್ ಲೇಟರ್ ಕ್ಯಾನ್ಸಲ್ಡ್, ಆ ಡೇಟಾನ ರೀಡ್ ಮಾಡಿದ್ದಕ್ಕೆ ದಿಸ್ ಈಸ್ ಕಾಲ್ಡ್, ದ ಡೇಟಾ ಈಸ್ ಕಾಲ್ಡ್ dirty read. Dirty data, because it is not correct. ಅಥವಾ ನೀವು ಒಂದು ಫಾರ್ಮಲಿ
ಇದನ್ನ ಡಿಫೈನ್ ಮಾಡೋದಾದರೆ ದೇ ವಿಲ್ ಆಸ್ಕ್ ಯು ವಾಟ್ ಈಸ್ ಡರ್ಟಿ ರೀಡ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಡೈರೆಕ್ಟಾಗಿ. ಡರ್ಟಿ ರೀಡ್ ಪ್ರಾಬ್ಲಮ್ ಯಾವಾಗ ಅಕ್ಕರ್ ಆಗುತ್ತೆ? ವೆನ್ ಎ ಟ್ರಾನ್ಸಾಕ್ಷನ್ ರೀಡ್ಸ್ ಡೇಟಾ that has been modified by another transaction but has not yet been committed. ಅಂದರೆ ಇನ್ನೂ ಕಮಿಟ್ ಆಗದೆ ಇರುವಂಥ ಡೇಟಾನ ರೀಡ್ ಮಾಡೋದು, ದಟ್ ಈಸ್ ಕಾಲ್ಡ್ ಡರ್ಟಿ ರೀಡ್ ಪ್ರಾಬ್ಲಮ್. ಅದನ್ನು ನಾನು ಇಲ್ಲಿ ಬರಿತೀನಿ. ಲೆಟ್ ಅಸ್ ರೈಟ್ ಇನ್ ಎ ಫಾರ್ಮಲ್ ವೇ. ಡರ್ಟಿ ರೀಡ್ ಪ್ರಾಬ್ಲಮ್ ಯಾವಾಗ ಅಕ್ಕರ್ ಆಗುತ್ತೆ? ಅಕ್ಕರ್ಸ್ when a transaction reads data that has been modified by another transaction. ಇನ್ನೊಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಅಲ್ಲಿ ಮಾಡಿಫಿಕೇಶನ್ ಆಗಿದೆ ಬಟ್ ಕಂಪ್ಲೀಟ್ ಆಗಿಲ್ಲ ಟ್ರಾನ್ಸಾಕ್ಷನ್, ಬಟ್ ಹ್ಯಾಸ್ ನಾಟ್ ಎಟ್ ಬೀನ್ ಕಮಿಟೆಡ್. ಇನ್ನೂ ಕಮಿಟ್ ಆಗಿಲ್ಲ, ಅದನ್ನು ಇನ್ನೊಂದು ಟ್ರಾನ್ಸಾಕ್ಷನ್ ರೀಡ್ ಮಾಡ್ತಾ ಇದೆ. ದಟ್ ಈಸ್ ವಾಟ್ ಡರ್ಟಿ ರೀಡ್ ಪ್ರಾಬ್ಲಮ್. ಡೈರೆಕ್ಟಾಗಿ ಏನು ಹೇಳ್ಬೋದು ನೀವು? ರೀಡಿಂಗ್ ಟೆಂಪ್ರರಿ ಆರ್ ಅನ್ಕನ್ಫರ್ಮ್ ಡೇಟಾ ಈಸ್ ಕಾಲ್ಡ್ ಡರ್ಟಿ ರೀಡ್ ಪ್ರಾಬ್ಲಮ್. ಅದನ್ನು ನಾನು ಬರಿತೀನಿ. ರೀಡಿಂಗ್ ಟೆಂಪರರಿ ಆರ್ ಅನ್ಕನ್ಫರ್ಮ್ಡ್ ಡೇಟಾ ಈಸ್ called dirty read problem. Got it? ಬಟ್ ಡರ್ಟಿ ರೀಡ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇದೆ ಅನ್ನೋದು ಒಂದು ಕ್ವಶನ್ ಬರುತ್ತೆ. ರಾಂಗ್ ಡೇಟಾ ಇಸ್ ಆಲ್ವೇಸ್ ಇಟ್ ಈಸ್ ರಾಂಗ್. ರಾಂಗ್ ಅಕೌಂಟ್ ಬ್ಯಾಲೆನ್ಸ್ ರೀಡ್ ಮಾಡೋದು, ರಾಂಗ್ ಸೀಟ್ ಅವೈಲೇಬಿಲಿಟಿ, ರಾಂಗ್ ಸ್ಟಾಕ್ ಕ್ವಾಂಟಿಟಿ, ಇದು ತಪ್ಪಲ್ವಾ? ಇದರಿಂದ ಡಿಸಿಷನ್ ತಗೊಳ್ಳೋದು ರಾಂಗ್ ಆಗುತ್ತೆ. ಅದಕ್ಕೆ ವಿ ಶುಡ್ ಹ್ಯಾವ್ ಗುಡ್ ಡೇಟಾ, ಗುಡ್ ರೀಡಿಂಗ್ ಆಫ್ ದಿ ಡೇಟಾ, ಕನ್ಫರ್ಮ್ ಡೇಟಾ, ಕಮಿಟೆಡ್ ಡೇಟಾ. ದ್ಯಾಟ್ ಈಸ್ ಕರೆಕ್ಟ್. ಓಕೆ, ಹಾಗಂದರೆ ಹೌ ಟು ಸಾಲ್ವ್ ಇಟ್? ಅದಕ್ಕೆ DBMS ಏನು ಮಾಡುತ್ತೆ? ಇಟ್ ಯೂಸಸ್ ಕನ್ಕರೆನ್ಸಿ ಕಂಟ್ರೋಲ್ ಮೆಕ್ಯಾನಿಸಮ್ಸ್. ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. DBMS ಯೂಸಸ್ ಕನ್ಕರೆನ್ಸಿ ಕಂಟ್ರೋಲ್ ಮೆಕ್ಯಾನಿಸಮ್ಸ್ so that other transactions cannot read uncommitted data. ಅಂದರೆ ಯಾವುದೇ ಟ್ರಾನ್ಸಾಕ್ಷನ್ ಕಮಿಟ್ ಆಗದೇ ಇರುವಂಥ ಡೇಟಾನ ರೀಡ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ DBMS ಏನು ಮಾಡುತ್ತೆ? ಸಮ್ ಕನ್ಕರೆನ್ಸಿ ಕಂಟ್ರೋಲ್ ಮೆಕ್ಯಾನಿಸಮ್ಸ್ ಯೂಸ್ ಮಾಡುತ್ತೆ. ಲಾಕಿಂಗ್ ಸಿಸ್ಟಮ್ಸ್, ಆ ಟೈಪ್ ಆಫ್ ಮೆಕ್ಯಾನಿಸಮ್ ಯೂಸ್ ಮಾಡುತ್ತೆ. ಅದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ, ಗೊತ್ತಾಯ್ತಲ್ಲ ವಾಟ್ ಈಸ್ ಡರ್ಟಿ ರೀಡ್ ಪ್ರಾಬ್ಲಮ್? ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್ ಮೀ, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.